ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷಿ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಇದೀಗ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಬಂದ್ಬಿಟ್ಟು ಇದೀಗ ಬಂದಿದೆ. ಸೊ ತುಂಬಾ ಜನಕ್ಕೆ ಈ ಒಂದು ಕಂತು ಇನ್ನೂ ಕೂಡ ಬಂದಿಲ್ಲ. ಸೊ ಏನ್ ಮಾಡಬೇಕು ಅಂತಾನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಇದೀಗ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತಾನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಅನ್ನಭಾಗ್ಯ ಯೋಜನೆ ಬಗ್ಗೆಯೂ ಕೂಡ ಕೆಲವೊಂದು ಅಪ್ಡೇಟ್ ಇದೆ. ಸೊ ಅದ್ರ ಬಗ್ಗೆನೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾವಾಗ ಈ ಒಂದು ಹಣ ಬರುತ್ತೆ ಅಂತಾನೂ ಕೂಡ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ಸ್ಕಿಪ್ ಮಾಡದಂತೆ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಸೊ ನೀವು ಮಾಡುವಂತಹ ಪ್ರತಿಯೊಂದು ಲೈಕು ಸೊ ನೆಕ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ ನಮಗೆ ಮೋಟಿವೇಟ್ ಸಿಗುತ್ತೆ. ಸೊ ಅದ್ರ ಸಲುವಾಗಿ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲೇದಾಗಿ ಇದೀಗ ಗೃಹಲಕ್ಷ್ಮಿ ಯೋಜನೆ. ಸೊ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ 2,000 ರೂಪಾಯಿ ಸಿಗ್ತಾ ಹೋಗುತ್ತೆ. ಅಂಡ್ ಸರ್ಕಾರ ಬಂದ್ಬಿಟ್ಟು ಇಲ್ಲಿ ಅವರಿಗೆ 10 ಕಂತುಗಳನ್ನ ಅಂತಂದ್ರೆ ಸೊ ಟೋಟಲ್ ಆಗಿ 20,000 ರೂಪಾಯಿಯನ್ನ ನೀಡಿದ್ದಾರೆ. ಅಂಡ್ ಇನ್ನು ಜನರು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಸೊ 11ನೇ ಕಂತಿಗಾಗಿ. ಸೊ ಈ ಒಂದು ಕಂತು ಬಂದ್ಬಿಟ್ಟು ಜೂನ್ ನಲ್ಲಿ ಬರಬೇಕಿತ್ತು. ಅಂಡ್ ಇನ್ನು ಜೂನ್ ನಲ್ಲಿ ಈ ಒಂದು ತಿಂಗಳಿನ ಹಣ ಇನ್ನೂ ಕೂಡ ಬರಲಿಲ್ಲ. ಸೊ ತುಂಬಾ ಜನರು ಈ ಒಂದು ಸ್ಕೀಮ್ ಇದೀಗ ಕ್ಯಾನ್ಸಲ್ ಆಗಲಿದೆ ಅಂತ ಸೊ ತುಂಬಾ ಕಡೆ ಈ ಒಂದು ನ್ಯೂಸ್ ಸ್ಪ್ರೆಡ್ ಆಗ್ತಾ ಇತ್ತು. ಅಂಡ್ ನಿನ್ನೆ ನಡೆದಂತಹ ಒಂದು ಸಂಪುಟ ಸಭೆಯಲ್ಲಿ ಸೊ ಇದರ ಬಗ್ಗೆ ಕೆಲವೊಂದು ಅಪ್ಡೇಟ್ಗಳು ಕೂಡ ಬಂದಿದೆ. ಅಂಡ್ ಈ ಒಂದು ಹಣವು ಕೂಡ ಇದೀಗ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ. ಸೊ ಸೈಡ್ ಅಲ್ಲಿ ನಿಮಗೆ ಸ್ಕ್ರೀನ್ ಶಾಟ್ ಅನ್ನು ಕೂಡ ನೋಡ್ತಾ ಇರಬಹುದು. ಸೊ ಸ್ಕ್ರೀನ್ ಶಾಟ್ ಅನ್ನು ಕೂಡ ನಿಮಗೆ ಹಾಕಿದ್ದೀನಿ. ಸೊ ಇನ್ನು ರಾಜ್ಯದಲ್ಲಿ ಒಟ್ಟಾರೆಯಾಗಿ 1,15,00,000 ಜನರು ಈ ಒಂದು ಅಪ್ಲಿಕೇಶನ್, ಇಷ್ಟು ಜನರು ಈ ಒಂದು ಅಪ್ಲಿಕೇಶನ್ಗೆ ಅರ್ಜಿಯನ್ನು ಹಾಕೊಂಡು ಈ ಒಂದು ಲಾಭವನ್ನ ಪಡೆದುಕೊಳ್ತಾ ಇದ್ರು. ಅಂಡ್ ಇದರಲ್ಲಿ ಇದೀಗ ಬರೀ 5 ಲಕ್ಷ ಜನರಿಗೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಅಮೌಂಟ್ ಅನ್ನ ಇಲ್ಲಿ ಸೆಂಡ್ ಮಾಡಿದ್ದಾರೆ. ಅಂಡ್ ಇದರಲ್ಲಿ ತುಂಬಾ ಜನರು ಅಂತಂದ್ರೆ ಸೊ 1 ಲಕ್ಷ ಜನರ ಅಕೌಂಟ್ ಗಳನ್ನ ಇಲ್ಲಿ ಸಸ್ಪೆಂಡ್ ಅನ್ನ ಮಾಡಿದ್ದಾರೆ, ಅಂತಂದ್ರೆ ಕ್ಯಾನ್ಸಲ್ ಗಳನ್ನ ಇಲ್ಲಿ ಮಾಡಿದ್ದಾರೆ. ಅಂಡ್ ಇನ್ ಮುಂದೆ ಅವರಿಗೆ ಈ ಒಂದು ಸ್ಕೀಮಿನ ಹಣ ಅವರ ಒಂದು ಖಾತೆಗೆ ಬರೋದಿಲ್ಲ. ಅಂಡ್ ಇದೀಗ ರಾಜ್ಯದಲ್ಲಿ ಸೊ ಒಟ್ಟಾರೆಯಾಗಿ 5 ಲಕ್ಷ ಜನರಿಗೆ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಸೊ ಈ ಒಂದು ಹಣ ಅವರ ಒಂದು ಖಾತೆಗೆ ಬರುವಂತಹ ಸಾಧ್ಯತೆಗಳು ತುಂಬಾನೇ ಇದೆ. ಅಂಡ್ ಇನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವ ಪ್ರಕಾರ ಸೊ ಜುಲೈ 10ರ ಒಳಗಾಗಿ 11ನೇ ಕಂತಿನ ಹಣವನ್ನ ಅವರ ಒಂದು ಖಾತೆಗೆ ತಲುಪಿಸಲಾಗುತ್ತದೆ ಅಂತ ಇದೀಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಅಂಡ್ ಅದರ ಜೊತೆಗೆ 12ನೇ ಕಂತಿನ ಹಣ ಅಂತಂದ್ರೆ ಸೊ ಜುಲೈ ತಿಂಗಳಿನ ಹಣ ಬಂದ್ಬಿಟ್ಟು ಜುಲೈ 21ರಿಂದ ಸೊ 26ನೇ ತಾರೀಕಿನ ಒಳಗಾಗಿ ಈ ಒಂದು ಹಣವನ್ನ ಅವರ ಒಂದು ಖಾತೆಗೆ ತಲುಪಿಸುವುದಾಗಿ ಇದೀಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇನ್ನು ತಿಳಿಸಿದ್ದಾರೆ. ಅಂಡ್ ಇನ್ನು ಅನ್ನಭಾಗ್ಯ ಯೋಜನೆಯ ಬಗ್ಗೆ ಇದೀಗ ನೋಡ್ತಾ ಹೋದ್ರೆ, ಇನ್ನು ಅನ್ನಭಾಗ್ಯ ಯೋಜನೆಯ ಮೂಲಕ 5 ಕೆಜಿ ಅಕ್ಕಿಯ ಬದಲಾಗಿ ಹಣವನ್ನ ನೀಡ್ತಾ ಅಂತ ಸರ್ಕಾರ ಹೇಳಿತ್ತು. ಅಂಡ್ ಅದೇ ರೀತಿ ಈ ಒಂದು ಸ್ಕೀಮಿನ ಹಣವನ್ನ ಇಲ್ಲಿ ನೀಡ್ತಾ ಇದ್ದಾರೆ. ಅಂಡ್ ಅದನ್ನ ನಿಮ್ಗೆ ಇಲ್ಲಿ ಯಾವ ರೀತಿ ಚೆಕ್ ಮಾಡಬಹುದು ಅಂತಾನು ಕೂಡ ತಿಳಿಸ್ಕೊಡ್ತೀನಿ. ಸೊ ವೆಬ್ಸೈಟ್ ನ ಲಿಂಕ್ ಬಂದ್ಬಿಟ್ಟು ನಿಮ್ಗೆ ಡಿಸ್ಕ್ರಿಪ್ಷನ್ ಇಲ್ಲ ಅಂತ ಟೆಲಿಗ್ರಾಮ್ ಚಾನಲ್ ಕೊಟ್ಟಿದ್ದೀನಿ. ಸೊ ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಪೇಜ್ ಬಂದ್ಬಿಟ್ಟು ನಿಮ್ಗೆ ಈ ರೀತಿ ಶೋ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರಬಹುದು ಸೈಡ್ ಅಲ್ಲಿ ನಿಮ್ಗೆ ಈ ಸೇವೆಗಳು ಅಂತ ಇದೆ, ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಇಲ್ಲಿ ನಿಮ್ಗೆ ಸೈಡ್ ಅಲ್ಲಿ ನೋಡ್ತಾ ಇರಬಹುದು ಸ್ಥಿತಿ ಅಂತ ಇದೆ ಒಂದು ಮೆನ್ಯೂದಲ್ಲಿ, ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಆಗಿದ ನಂತರ ಇಲ್ಲಿ ನಿಮ್ಗೆ ಕೆಳಗಡೆ ನೋಡ್ತಾ ಇರಬಹುದು DBT ಸ್ಥಿತಿ ಅಂತ ಇದೆ. ಸೊ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಇಲ್ಲಿ ನಿಮ್ಗೆ 3 ಲಿಂಕ್ ಶೋ ಆಗುತ್ತೆ. ಸೊ ನಿಮ್ಮ ಒಂದು ಡಿಸ್ಟಿಕ್ ಯಾವ ಒಂದು ಮಾಡ್ಯೂಲ್ ನಲ್ಲಿ ಬರುತ್ತೋ ಸೊ ಅದನ್ನ ನೀವು ಈಗ ಚೂಸ್ ಅನ್ನ ಮಾಡ್ಕೊಳ್ಬೇಕು. ಎಕ್ಸಾಂಪಲ್ ಆಗಿ ನಾನು ಈಗ 3ನೇ ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ. ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಲಾಸ್ಟ್ ಒನ್ ನೋಡ್ತಾ ಇರಬಹುದು ಸ್ಟೇಟಸ್ ಆಫ್ DBT ಅಂತ ಇದೆ. ಸೊ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು. ಸೊ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಸೆಲೆಕ್ಟ್ ಮಂತ್ ಅಂತ ಇದೆ. ಸೊ ಯಾವ ಒಂದು ಮಂತ್ ಅನ್ನ ನೀವು ಚೆಕ್ ಮಾಡ್ತಾ ಇದ್ರೆ ಅದನ್ನ ಚೂಸ್ ಅನ್ನ ಮಾಡ್ಕೊಳ್ಬಹುದು. ಬಟ್ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಅಥವಾ ಈ ಒಂದು ವೆಬ್ಸೈಟ್ ನಲ್ಲಿ ಇವಾಗ ಮೇ ಅಷ್ಟೇ ತೋರಿಸ್ತಾ ಇದೆ. ಬಟ್ ಇಲ್ಲಿ ಜೂನ್ ತಿಂಗಳಿನ ಹಣವು ಕೂಡ ಇದೀಗ ಡೆಪಾಸಿಟ್ ಆಗಿದೆ, ಅಂದ್ರೆ ಈ ಒಂದು ಹಣವು ಕೂಡ ಇದೀಗ ಬಿಡುಗಡೆಯಾಗಿ ಅವರ ಒಂದು ಖಾತೆಗೆ ಬಂದಿದೆ. ಸೊ ಇದನ್ನ ನಾವು ಚೆಕ್ ಮಾಡ್ಕೊಳ್ಬೇಕು ಅಂತಂದ್ರೆ ಕರ್ನಾಟಕ DBT ಅಂತ ಬೇರೆ ಸಪರೇಟ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ಇದೆ, ಮೊಬೈಲ್ ಅಪ್ಲಿಕೇಶನ್ ಇದೆ, ಅದರಲ್ಲಿ ಎಲ್ಲ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ನಾವೀಗ ಚೆಕ್ ಮಾಡ್ಕೊಳ್ಬೇಕು. ಎಕ್ಸಾಂಪಲ್ ಆಗಿ ಇವಾಗ ನಾನು ಇದರಲ್ಲಿ ನಿಮಗೆ ಶೋ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ RC ನಂಬರ್ನ ನೀವು ಚೂಸ್ ಅನ್ನ ಮಾಡ್ಕೊಳ್ಬೇಕು, ಅಂದ್ರೆ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಬೇಕು. ಸೊ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ ನಂತರ ಇಲ್ಲಿ ಒಂದು ಕ್ಯಾಪ್ಚಾ ಕೂಡ ನಿಮಗೆ ಶೋ ಆಗ್ತಿದೆ. ಸೊ ಆ ಒಂದು ಕ್ಯಾಪ್ಚಾವನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಇಲ್ಲಿ ನೀವು ಟೈಪ್ ಅನ್ನ ಮಾಡ್ಕೊಂಡು ಜಸ್ಟ್ ನೀವೀಗ ಗೋ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಇಲ್ಲಿ ನಿಮ್ಗೆ ಈ ರೀತಿ ನಿಮ್ಗೆ ಶೋ ಆಗ್ತಿದೆ. ಸೊ ನೋಡ್ತಾ ಇರಬಹುದು 680 ರೂಪಾಯಿ ಈ ಒಂದು ಹಣ ಇದೀಗ ಜಮಾ ಆಗಿದೆ. ಅಂಡ್ ಇದೀಗ ಈ ಒಂದು ಹಣ ಬಂದ್ಬಿಟ್ಟು ಜೂನ್ ಕಂತಿನ ಹಣವು ಕೂಡ ಇಲ್ಲಿ ಜಮಾ ಆಗಿದೆ. ನಿಮ್ಗೆ ಸೈಡ್ ಅಲ್ಲಿ ಒಂದು ಸ್ಕ್ರೀನ್ ಶಾಟ್ ಅನ್ನು ಕೂಡ ಹಾಕಿರ್ತೀನಿ. ಇದನ್ನ ಬಂದ್ಬಿಟ್ಟು ನಾನು DBT ಕರ್ನಾಟಕ ಸ್ಟೇಟಸ್ ನಲ್ಲಿ ಚೆಕ್ ಮಾಡಿರೋದಾಗಿರುತ್ತೆ. ಸೊ ಸೈಡ್ ಅಲ್ಲಿ ನಿಮ್ಗೆ ಶೋ ಮಾಡ್ತಾ ಇದ್ದೀನಿ. ಸೊ ಇದನ್ನ ನಾವು ಇಲ್ಲಿ ಈಸಿಯಾಗಿ ಚೆಕ್ ಮಾಡ್ಕೊಳ್ಬಹುದು. ಇನ್ನು ಅನ್ನಭಾಗ್ಯ ಯೋಜನೆಯ 12ನೇ ಕಂತಿನ ಹಣ ಅಂತಂದ್ರೆ ಸೊ ಜುಲೈ ತಿಂಗಳಿನ ಹಣ ಯಾವಾಗ ಬರುತ್ತೆ ಅಂತ ಇದೀಗ ನೋಡ್ತಾ ಹೋದ್ರೆ ಜುಲೈ 8ರಿಂದ 12ನೇ ತಾರೀಕಿನ ಒಳಗಾಗಿ ಈ ಒಂದು ಹಣ ಬರುತ್ತದೆ ಎಂದು ಇದೀಗ ಸಚಿವರು ಕೂಡ ತಿಳಿಸಿದ್ದಾರೆ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಇದ್ದಂತಹ ಒಂದು ಮಾಹಿತಿ ಇದಾಗಿತ್ತು. ಸೊ ನಿಮ್ಗೆ ಏನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತಂದ್ರೆ ಸೊ ಕೆಲವೇ ದಿನಗಳಲ್ಲಿ ಈ ಒಂದು ಹಣ ನಿಮ್ಮ ಒಂದು ಖಾತೆಗೆ ಬರುತ್ತೆ. ಅಂದ್ರೆ ಜುಲೈ 10ನೇ ತಾರೀಕಿನ ಒಳಗಾಗಿ ನಿಮ್ಮ ಒಂದು ಖಾತೆಗೆ ಬರುವುದಾಗಿ ಇದೀಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ತಿಳಿಸಿದ್ದಾರೆ. ಅಂಡ್ ಇವಾಗ ಜಸ್ಟ್ ಬಿಟ್ಟಿರೋದು ಬರೀ 5 ಲಕ್ಷ ಜನರಿಗೆ ಮಾತ್ರ. ಸೊ ನಿಮ್ಗೂ ಕೂಡ ಈ ಒಂದು ಹಣ ನಿಮ್ಮ ಒಂದು ಖಾತೆಗೆ ಕೆಲವೇ ದಿನಗಳಲ್ಲಿ ಬರಲಿದೆ. ಸೊ ನಿಮ್ಗೆ ಏನಾದ್ರೂ ಬಂದಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಎಸ್ ಅಥವಾ ನೋ ಅಂತ ಕಮೆಂಟ್ ಅನ್ನ ಮಾಡಿ. ಅಂಡ್ ಈ ಒಂದು ವಿಡಿಯೋದಲ್ಲಿ ಇದ್ದಂತಹ ಒಂದು ಇನ್ಫಾರ್ಮೇಶನ್ ಇದಾಗಿತ್ತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ, ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ
ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ ಜೊತೆ ಹಾಗೂ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿಯೂ ಕೂಡ ಆದಷ್ಟು ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ. ಆ್ಯಂಡ್ ಇನ್ನು ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು.